ಈ ಪಾಪಿ ಜನರ ಹಾಳು ದುನಿಯ ಜೀವಂತ ಸುಡುಗಾಡು, ಎಲ್ಲಾರು ಬದುಕಿದ್ದು ಸತ್ತೋರು. ಭೂಮಿನೇ ಕಡಲು ನಾನು ಹಡಗು, ಬಿರುಗಾಳಿ ಬಾಳೆಲ್ಲ ನೀನಿಲ್ದೆ ಗೊತ್ತಿಲ್ಲ ಗುರಿಯಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್ ಮದಿಹಳ್ಳಿ. ಇಲ್ಲೊಬ್ಬ ತಲೆ ಕೆಟ್ಟ ಕಾರ್ಮಿಕ ಸಚಿವರಿದ್ದಾರೆ. ಒಂದು ಸರಿ ಅವ್ರ ಮುಖದ ದರ್ಶನ ಮಾಡ್ಕೊಂಡ್ಬಿಡಿ. ಇವ್ರ ಹೆಸರು ಪರಮೇಶ್ವರ್ ನಾಯಕ್ ಅಂತ. ಇವರು ಮಾಡಿರೋ ಒಂದು ಗಣಂದಾರಿ ಕೆಲಸ ಏನಪ್ಪಾ ಅಂತಂದ್ರೆ, ಅನುಪಮಾ ಶೆಣೈ ಅಂತ ಒಬ್ರು DYSP ಇದ್ದಾರೆ. ಇವರ ತಂದೆ ರಾಧಾಕೃಷ್ಣ ಶೆಣೈ ಅಂತ. ಉಡುಪಿ ಕಡೆ ಒಂದು ಊರಲ್ಲಿ ಅವರು ಇವತ್ತಿಗೂ ಕ್ಯಾಂಟೀನ್ ನಡೆಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಕಣ್ರಿ. ಅಂತ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಇವತ್ತು DYSP ಆಗಿದ್ದಾರೆ ಅನುಪಮಾ ಶೆಣೈ ಅವರು. ಅಷ್ಟೊಂದು ಬಡತನ ಇದ್ರೂ ಅವರ ತಂದೆ ಮಗಳನ್ನ ಕಷ್ಟಪಟ್ಟು ಹೇಗೋ ಪೊಲೀಸ್ ಅಧಿಕಾರಿ ಮಾಡಿಬಿಟ್ಟಿದ್ದಾರೆ. ಅಂತ ಬಡ ಕುಟುಂಬದ ಹೆಣ್ಣು ಮಗಳಾದ ಅನುಪಮಾ ಶೆಣೈ ಅವರು ಅವರಿಗೆ ಮೊನ್ನೆ ನಮ್ಮ ಕಾರ್ಮಿಕ ಸಚಿವರಾದ ಪರಮೇಶ್ವರ್ ನಾಯಕ್ ಅವರು ಕರೆ ಮಾಡಿದ್ದಾರೆ. ಆ ಟೈಮಲ್ಲಿ ಅನುಪಮಾ ಶೆಣೈ ಅವರಿಗೆ ಯಾರೋ ಒಬ್ಬರು ಹೈಯರ್ ಆಫೀಸರ್ ಕರೆ ಮಾಡಿದ್ದಾರೆ. ಆಫೀಸರ್ ಕಾಲ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಪರಮೇಶ್ವರ್ ನಾಯಕ್ ಅವರ ಕಾಲನ್ನು ಹೋಲ್ಡ್ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಹೆಣ್ಣು ಮಗಳನ್ನು ವರ್ಗಾವಣೆ ಮಾಡಿಸಿದ್ದಾರೆ. ಅದು ಬಿಜಾಪುರ ಜಿಲ್ಲೆಗೆ. ಇಷ್ಟು ಮಾಡಿದ್ದು ಸಾಲದೆ ಗೃಹ ಇಲಾಖೆಯಿಂದ ಅವ್ರಿಗೆ 15 ದಿನದ ರಜೆ ಕೊಟ್ಟು ಊರಿಗೆ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಚಾರ್ಜ್ ತಗೊಳ್ಳೋಕ್ಕೂ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಕಣ್ರಿ. ಪರಮೇಶ್ವರ್ ನಾಯಕ್ ಅವರೇ, ಒಂದು ಹೆಣ್ಣು ಮಗಳ ಮೇಲೆ ನಿಮ್ಮ ಶಕ್ತಿನ ಪ್ರದರ್ಶನ ಮಾಡ್ತೀರಾ ಅಂತಂದ್ರೆ ನಿಜವಾಗ್ಲೂ ನನ್ನ ದೃಷ್ಟಿಯಲ್ಲಿ ನೀವು ಗಂಡಸ್ರೇ ಅಲ್ಲ ಕಣ್ರಿ. ನಿಮ್ಮನ್ನ ಹೆತ್ತ ತಂದೆ ತಾಯಿ ಆಗಿರಬಹುದು, ನಿಮ್ಮನ್ನ ಆಯ್ಕೆ ಮಾಡಿರೋ ನಿಮ್ಮ ಕ್ಷೇತ್ರದ ಮತದಾರರಾಗಿರ್ಬೋದು, ಇವತ್ತು ನೀವು ಮಾಡಿರೋ ಕೆಲಸಕ್ಕೆ ಅದೆಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾರೋ ಅದು ಅವ್ರಿಗೆ ಗೊತ್ತು. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಒಂದು ಹೆಣ್ಣಿನ ಮನಸ್ಸನ್ನ ನೋಯಿಸಿರೋ ಯಾವ ಒಬ್ಬ ವ್ಯಕ್ತಿ ಕೂಡ ನೆಮ್ಮದಿಯಾಗಿ ಇರೋಕೆ ಚಾನ್ಸೇ ಇಲ್ಲ ಕಣ್ರಿ. ನೀವು ಈ ಥರ ಸುಮಾರು ಜನಕ್ಕೆ ತೊಂದರೆ ಕೊಟ್ಟಿದ್ದೀರಾ ಅಂತ ಗೊತ್ತಾಗಿದೆ. ವಿರೋಧ ಪಕ್ಷದ ನಾಯಕರಾದರೂ ಇದರ ಬಗ್ಗೆ ಧ್ವನಿ ಎತ್ತಿ ಆ ಹೆಣ್ಣು ಮಗಳಿಗೆ ಏನಾದ್ರು ನ್ಯಾಯ ಕೊಡಿಸ್ತಾರೆ ಅಂತಂದ್ರೆ ಅವರು ಕೂಡ ಮುಂದೆ ಬಂದರೆ ಹಾಯಲ್ಲ, ಹಿಂದೆ ಬಂದರೆ ಒದಿಯಲ್ಲ. ನಿಮ್ಮ ಮನಸ್ಸಿಗೆ ಬಂದಿದ್ದು ನೀವು ಮಾಡ್ರಿ, ನಮ್ಮ ಮನಸ್ಸಿಗೆ ಅನಿಸಿದ್ದು ನಾವು ಮಾಡ್ತೀವಿ. ಯಾರಾದ್ರೂ ಹಾಳಾಗೋಗ್ಲಿ, ನಾವು ನೆಟ್ಟಿದ್ರೆ ಸಾಕು. ಬೇನಾಮಿ ಆಸ್ತಿ ಮಾಡಿ ಜಂಬ ಕೊಚ್ಕೋಬೇಕು. ನಾವು ತುಂಬಾ ಸಾಚ ಅಂತ ಗಂಟೆ ಹೊಡಿಬೇಕು. ಏಳಾಗಿ ಮುದ್ದೆ ಕೋಳಿ ಸಾರು 90 ಎಣ್ಣೆ ಬೈಟು ದಮ್ಮು ಹೊಡೆದು ಕೂಡ ಕಿಕ್ಕೆ ಇಲ್ಲ, ಪ್ರಳಯ ಕೂಡ ಆಗ್ತಾ ಇಲ್ಲ. ಯಾರಾದ್ರೂ ಹಾಳಾಗೋಗ್ಲಿ, ನಾವು ನೆಟ್ಟಿದ್ರೆ ಸಾಕು. ಬೇನಾಮಿ ಆಸ್ತಿ ಮಾಡಿ ಜಂಬ ಕೊಚ್ಕೋಬೇಕು. ಅಲ್ಲ ರೀ, ನಿಮ್ಮನ್ನ ತಗೊಂಡು ಹೋಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನಮ್ಮ ಜನಗಳು ಕೂರಿಸಿದ್ದಾರೆ. ಒಂದು ಹೆಣ್ಣಿಗೆ ಇಂಥ ಅವಮಾನ ಆಗ್ತಾ ಇದ್ರು ಮುಚ್ಕೊಂಡು ಕೂತಿದ್ರ ಅಲ್ರಿ, ನಿಮಗೆ ನಾಚಿಕೆ ಆಗಲ್ವಾ? ಅನುಪಮಾ ಶೆಣೈ ಅವರ ಸ್ಥಾನದಲ್ಲಿ ನಿಮ್ಮ ಮಗಳು, ಅಕ್ಕನೋ, ತಂಗಿನೋ ಅಥವಾ ನಿಮ್ಮ ಹೆಂಡ್ತಿನೋ ಆಗಿದ್ರೆ ಅವರು ಈ ನೋವನ್ನ ಅನುಭವಿಸ್ತಾ ಇದ್ದಿದ್ರೆ ನೀವು ಸುಮ್ಮನೆ ಕೂರ್ತಿದ್ರಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕರೇ, ನೀವು ಮಾಡ್ತಾ ಇರೋದು ಸರಿಯಲ್ಲ. ನಿಮಗೆ ಎಷ್ಟು ತಲೆ ಚಚ್ಕೊಂಡ್ರು ಬೇರೆಯವರ ಸಂಕಟ ಅರ್ಥ ಆಗಲ್ಲ ಕಣ್ರಿ. ಹೀಗಾಗಿ ನಾನು ಜನರಲ್ಲಿ ಮನವಿ ಮಾಡ್ಕೋತೀನಿ, ಸಂಘಟನೆಗಳಲ್ಲಿ ಮನವಿ ಮಾಡ್ಕೋತೀನಿ, ದಯವಿಟ್ಟು ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಕೊಡಿಸಿ. ಅವರಿಗೆ ತೊಂದರೆ ಕೊಟ್ಟ ಆ ಪರಮೇಶ್ವರ ನಾಯಕ ಮುಂದಿನ ದಿನಗಳಲ್ಲಿ ಯಾರಿಗೂ ಮುಖ ತೋರಿಸೋಕ್ಕೂ ಲಾಯಕ್ಕಿರಬಾರ್ದು. ಅಂತ ಒಂದು ಶಿಕ್ಷೆ ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ, ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ, ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ.